ಸ್ಕಂದಮಾತಾಯ ನಮಃ. ಈ ಮಂತ್ರವನ್ನು ಜಪಿಸಿದ್ರೆ ಸ್ಕಂದ ಅಂದರೆ ಕುಮಾರಸ್ವಾಮಿ, ಅವರ ತಾಯಿ ಸ್ಕಂದಮಾತೆ. ಸ್ಕಂದಮಾತೆಯ ಅನುಗ್ರಹ ದೊರೆಯುತ್ತೆ, ಭಕ್ತರ ಎಲ್ಲ ಕಷ್ಟಗಳು ನೀಗುತ್ತವೆ, ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತೆ. ಸಿಂಹಸಂಗತ ನಿತ್ಯ ಅಡಕ್ಷಿತ್ ಕರುಗ್ರಿಯ ಗುಂದಸ್ತು ಸದಾ ದೇವಿ ಸ್ಕಂದಮಾತಾ ಯಕ್ಷಿಣಿ. ಅಂದರೆ ಸಿಂಹಾಸನದಲ್ಲಿ ನಿತ್ಯವೂ ಕುಳಿತಿರುವ, ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿರುವ, ಶುಭವನ್ನು ನೀಡುವ ಸ್ಕಂದಮಾತೆ ನಮ್ಮೆಲ್ಲರನ್ನು ಕಾಪಾಡಲಿ ಎಂದರ್ಥ. ಮಮೋರು ರಕ್ಷಿತೈ ಸ್ಕಂದಮಾತಾ ಸದಾ ಶಕ್ತಿ ರೂಪಿ ಸದಾ ಸುಪ್ರಸಕ್ತ ಗೃಹೇ ಪಾವನೆ ಚಾರಿತೋ ಮೇ ಸದಾ ಸದಾ ರಕ್ಷಿತೋ ಸ್ಕಂದಮಾತಾ ಶುಭ. ಅಂದರೆ ಸ್ಕಂದಮಾತೆ ನನ್ನ ಹೃದಯದಲ್ಲಿ ಸದಾ ನೆಲೆಸಲಿ, ಶಕ್ತಿ ರೂಪಿಣಿಯಾಗಿ ನನ್ನನ್ನು ಕಾಪಾಡಲಿ, ನನ್ನ ಮನೆ, ಕುಟುಂಬ ಹಾಗೆ ಜೀವನವನ್ನು ಶುಭಮಯವನ್ನಾಗಿಸಿ ಪಾವನಗೊಳಿಸಲಿ ಎಂದರ್ಥ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂದರೆ ಎಲ್ಲ ಜೀವಿಗಳಲ್ಲಿಯೂ ತಾಯಿಯ ರೂಪದಲ್ಲಿ ನೆಲೆಸಿರುವ ದೇವಿಗೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಸ್ಕಂದಮಾತೆಯ ಆರಾಧನೆಯಿಂದ ಜ್ಞಾನ, ಶಕ್ತಿ, ಧೈರ್ಯ, ಶಾಂತಿ ಮತ್ತು ಶುಭ ಲಾಭ ದೊರೆಯುತ್ತದೆ. ಅವಳನ್ನು ತಾಯಿ ರೂಪದಲ್ಲಿ ಭಜಿಸಿದರೆ ಸಂಕಟ, ಶತ್ರುಭಯ, ಅಜ್ಞಾನ ತೊಲಗಿಸಿ ನಿರಂಕುಶ ಸಾಧಿಸುತ್ತದೆ. ವಂದೇ ವಾಂಛಿತ ಲಾಭಾಯ ನೃದಕೃತುಶೇಖರ ಸಿಂಹರುಂಡ ಚತುರ್ಭುಜ ಸ್ಕಂದಮಾತಾ ಯಶಸ್ವಿನೇ. ನಾನು ಚಂದ್ರಕಲೆಯನ್ನು ಅಲಂಕಾರ ಮಾಡಿಕೊಂಡು ಸಿಂಹದ ಮೇಲೆ ಕುಳಿತಿರುವ, 4 ಭುಜಗಳನ್ನು ಹೊಂದಿರುವ ಯಶಸ್ವಿನಿ ಸ್ಕಂದಮಾತೆಗೆ ವಂದಿಸುತ್ತೇನೆ ಎಂದರ್ಥ. ಯಾ ದೇವಿ ಪದ್ಮಹಸ್ತೆ ಚ ಸದಾ ಸಿಂಹಾಸನ ಸ್ಥಿತಾ ಸ್ಕಂದಮಾತಾ ಜಗನ್ಮಾತಾ ಪ್ರಸೀದ ಮಾ ಸುಂದರಿ. ಕಮಲವನ್ನು ಹಿಡಿದು ಸಿಂಹಾಸನದಲ್ಲಿ ಕುಳಿತಿರುವ ತಾಯಿ, ಜಗತ್ತಿನ ತಾಯಿ ಸ್ಕಂದಮಾತೆ, ನಮ್ಮ ಮೇಲೆ ಕೃಪೆ ಮಾಡು. ಸ್ಕಂದಮಾತೆ ಚ ಸೇ ಪಾತಮೃತ್ಯಾಸಿ ಕರಿ ಸದಾ. ನಾವು ತಾಯಿ ಬಗ್ಗೆ ಎಷ್ಟು ವರ್ಣಿಸಿದ್ರೂ ಸಾಲದಿಲ್ಲ. ಸ್ಕಂದಕುಮಾರ ದೇವ ಸೈನ್ಯಕ್ಕೆ ಅಧಿಪತಿ, ಅಂದರೆ ಸೈನ್ಯಾಧಿಪತಿ. ತಾಯಿ ಪಾರ್ವತಿ ದೇವಿ ಈ ನವರಾತ್ರಿಯಲ್ಲಿ 9 ದುರ್ಗೆಯರ ಅವತಾರದಲ್ಲಿ ಬರ್ತಾರೆ. ಅದರಲ್ಲಿ ಸ್ಕಂದಮಾತಾ ಅವತಾರ ಕೂಡ ಒಂದು. ಕುಮಾರಸ್ವಾಮಿಯವರ ತಾಯಿಯಾಗಿ, ಶಂಕರನ ಪತ್ನಿಯಾಗಿ, ಸ್ಕಂದಮಾತೆಯಾಗಿ, ಮಗುವಿನ ತಾಯಿಯಾಗಿ ಬರುವಂಥದ್ದು ಈ ತಾಯಿಗೆ ಕರುಣೆ, ಮಮತೆ, ಮಮಕಾರ ಹಾಗೆ ಆ ಮಕ್ಕಳ ಒಂದು ಸಂಬಂಧದ ಬಗ್ಗೆ ಆ ತಾಯಿಗೆ ಭಾಳ ಗೊತ್ತಿರೋದ್ರಿಂದ ಆ ತಾಯಿ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸ್ತಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆ ಬುದ್ಧಿ, ವಿದ್ಯೆ, ಶಕ್ತಿ, ವಿದ್ವತ್ತು, ಧೈರ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ತಾರೆ ಅನ್ನೋಂಥದ್ದು ಒಂದು ನಮ್ಮ ಧಾರ್ಮಿಕ ನಂಬಿಕೆ ಅನ್ನೋದಕ್ಕಿಂತ ಶಕ್ತಿ ಸದಾ ನಮ್ಮನ್ನು ಕಾಯ್ತಾರೆ ಅನ್ನುವಂಥದ್ದು. ಹಾಗೆ ಈ ಶಕ್ತಿಯಿಂದ ಇವತ್ತು ಎಷ್ಟು ಕಷ್ಟಗಳು ದೂರವಾಗಿ, ಕಷ್ಟ ನಷ್ಟಗಳು ಎಲ್ಲವೂ ದೂರವಾಗಿ, ಶಾಂತಿ, ಸಹನೆ, ಸಮಾಧಾನ ಎಲ್ಲವೂ ದೊರಕಿ ಮನುಷ್ಯ ಇರೋದರಲ್ಲಿ ತೃಪ್ತನಾಗಿ ತಾಯಿಯನ್ನು, ಭಗವತಿಯನ್ನು ಪಠಿಸುತ್ತಾ, ನೆನೆಸುತ್ತಾ, ಜಪಿಸುತ್ತಾ ತನ್ನ ಕಾರ್ಯ ಮಿತಿಯನ್ನು ಹಾಗೆ
ಕಾರ್ಯ ಪ್ರಗತಿಯನ್ನು ಹಾಗೆ ಕಾರ್ಯಕ್ಷಮತೆಯನ್ನು ಮಾಡ್ತಾ ಹೋದರೆ, ಅಂದರೆ ಯಾವುದೇ ವೃತ್ತಿಯನ್ನು ನಂಬಿ ಬದುಕ್ತಾ ಹೋದರೆ ಯಾವತ್ತಿಗೂ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದು ಎರಡು ಮಾತಿಲ್ಲ. ಇದಕ್ಕೆ ತಾಯಿಯ ಅನುಗ್ರಹ, ಆಶೀರ್ವಾದ, ಕೃಪೆ ಎಲ್ಲರಿಗೂ ದೊರಕಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನವರಾತ್ರಿ 5ನೇ ದಿನ ಸ್ಕಂದ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಶುಭರಾತ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.